ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿ.ಜಿ. ಸಾಗರ್ ಅವರು ಮನವಿ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಕಂದಾಯ ಖಾತೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ನೀಡಿರುವುದು ಸಾಮಾಜಿಕ ನ್ಯಾಯ ಸಿಗುವ ಭರವಸೆ ಇದೆ ಎಂದು ತಿಳಿಸಿದರು. ಹಾಗೆಯೇ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರಿಗೆ ಮೊದಲನೇ ಹಂತದಲ್ಲಿ ಪರಿಗಣಿಸಬೇಕಾಗಿತ್ತು. ಆದ್ದರಿಂದ ಎರಡನೇ ಹಂತದಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಆಗ್ರಹ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿ.ಸಿ. ವಾಲಿ, ಸುರೇಶ್ ಆದಿಮನಿ, ಎಸ್.ಪಿ. ಸುಳ್ಳಾದ್, ಉಮೇಶ್ ನರೋಣ, ಎಚ್. ಶಂಕರ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ಕೂಡ ಒಂದು ಶೋಷಿತ ಜನಾಂಗಕ್ಕೆ ಮತ್ತು ಬಡವರಿಗೆ ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಇದು ವಿಷಯದಿಂದ ಹೇಳ್ತಕ್ಕಂಥದ್ದು ಮತ್ತು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗ್ರಹಪಡಿಸ್ತಕ್ಕಂಥದ್ದು. ಎರಡನೇ ಹಂತದಲ್ಲಿ ಕೂಡ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ ಮತ್ತು ಒತ್ತಾಯಿಸ್ತಾ ಇದ್ದೀವಿ. ಒಂದು ವೇಳೆ ಅದು ಏನಾದರೂ ನೀಡದೆ ಬಹಳ ಪ್ರಮಾದ ಮತ್ತು ತಪ್ಪು ಕೂಡ ಆಗ್ತದೆ. ಅವರು ಎಲ್ಲ ಖಾತೆಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರು ಪಂಚಾಯತ್ ರಾಜ್ ಸಚಿವರನ್ನು ಕೂಡ ಸಮ್ಮಿಶ್ರ ಸರ್ಕಾರದಾಗಿದ್ದರು. ಅದಕ್ಕಿಂತ ಮುಂದೆ 94ರಲ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನೆಲ್ಲ ಮಾಡಿದರು. ಆನಂತರ PWDಯನ್ನು ಮಾಡಿದರು. ಆನಂತರ 2023ರಲ್ಲಿ ಸಮರ್ಥವಾಗಿ ಒಂದು ಸಮಾಜ ಕಲ್ಯಾಣ ಸಚಿವನ ಸಮರ್ಥವಾಗಿ ನಿರ್ವಹಿಸಿ ಒಳ ಮೀಸಲಾತಿ ನೀಡುವಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ಮತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಂವಿಧಾನವನ್ನು, ಆಚರಣೆ ದಿನವನ್ನು ಬೀದರ್ಲಿಂದ ಚಾಮರಾಜವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಈ ಸಂವಿಧಾನವನ್ನು ಗೌರವಿಸಿ ಮತ್ತು ಸಂವಿಧಾನದ ಪಿರಂಬಲನ್ನು ಒಂದು ಪ್ರಚುರಪಡಿಸಿರ್ತಕ್ಕಂಥ ಹೆಗ್ಗಳಿಕೆ ಮತ್ತು ಸೆಪ್ಟೆಂಬರ್ 15ಕ್ಕೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನು ವಿಧಾನಸೌಧ ಮುಂದುಗಡೆ ಅತ್ಯಂತ ಭವ್ಯ ರೀತಿಯಲ್ಲಿ ಆಚರಿಸಿರ್ತಕ್ಕಂಥ ಮತ್ತು ಸ್ಕಾಲರ್ಶಿಪ್ಗಳನ್ನು ನೀಡುವಲ್ಲಿ ಅತ್ಯಂತ ಒಂದು ಸರಳೀಕರಣ ಮಾಡಿರ್ತಕ್ಕಂಥ ಇಂಥ ಒಬ್ಬ ಮೇಧಾವಿ ಮತ್ತು ಸಮರ್ಥ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರಿಗೆ ಎರಡು ಕಾರಣಕ್ಕಾಗಿ ಅವರಿಗೆ ಮೊದಲನೇ ಹಂತದಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ, ಗೊತ್ತಾಗಲಿಲ್ಲ. ಎರಡನೇ ಹಂತದಲ್ಲಿರ್ತಕ್ಕಂಥ ಒಂದು ನಡೀತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂಥೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾನು ನಮ್ರವಾಗಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದರ ಜೊತೆಗೇ ನಮ್ಮಲ್ಲಿ ಮುಖ್ಯವಾಗಿ ಆಡಳಿತ ಇರ್ತಕ್ಕಂಥದ್ದು IAS IPS ಆಫೀಸರ್ಸ್ಗಳು. ಆ ಇಲಾಖೆಗಳು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥವು. ಒಂದು ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥ ಮತ್ತು ಒಂದು ಕಂದಾಯ ಸಚಿವ, ಕಂದಾಯ ಅಂತಕ್ಕಂಥ ಪೋರ್ಟ್ಫೋಲಿಯನ್ನು ಬಡವರಿಗೆ ಮತ್ತು ಜಮೀನಿರಲಾರ್ದಂಥ ಜನರಿಗೆ ಜಮೀನು ನೀಡ್ತಕ್ಕಂಥದ್ದು ಮತ್ತು ಸುವ್ಯವಸ್ಥೆಯಾಗಿ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು, ಒಳ್ಳೆಯ ಆಡಳಿತ ನೀಡ್ತಕ್ಕಂಥದ್ದು, ಮಹಾ ಜವಾಬ್ದಾರಿ ಆಗಿರ್ತಕ್ಕಂಥ ಪ್ರತಿಷ್ಠೆ ಆಗಿರ್ತಕ್ಕಂಥ ಒಂದು ಕಂದಾಯ ಸಚಿವರನ್ನು, ಅದರ ಜೊತೆಗೇ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅತ್ಯಂತ ಸಮರ್ಥನೀಯವಾಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರು ಮತ್ತು ಎರಡನೇದಾಗಿ ಯುವ ನಾಯಕರು, ಮುಂದಿನ ದೇಶದ ಭವಿಷ್ಯತ್ತಿನ ನಾಯಕರು ಆಗಿರ್ತಕ್ಕಂಥ ಅತ್ಯಂತ ಸಮರ್ಥವಾಗಿ ಯಾವ ಖಾತೆ ಕೊಟ್ಟರು ನಿಭಾಯಿಸಬಲ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಏನು ಪ್ರಿಯಾಂಕ ಖರ್ಗೆ ಅವರಿಗೂ ಕೂಡ ಅತ್ಯಂತ ಒಂದು ಪ್ರತಿಷ್ಠೆ ಆಗಿರ್ತಕ್ಕಂಥ ಗೃಹ ಖಾತೆಯನ್ನು ಕೊಡೋದ್ರ ಮುಖಾಂತರ ಒಂದು ಜವಾಬ್ದಾರಿ ನೀಡಿರೋದಕ್ಕಾಗಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಶೋಷಿತ ಜನಾಂಗ ಪರವಾಗಿ, ಎಲ್ಲ ಬಡವರ ಪರವಾಗಿ ನಾನು ಈ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಕೊಟ್ಟಿರ್ತಕ್ಕಂಥ ಈ ಖಾತೆಗಳ ಮತ್ತು ಅವ್ರ ಜವಾಬ್ದಾರಿಯನ್ನು ನಾನು ಹೃತ್ಪೂರ್ವಕವಾಗಿ ಸರ್ಕಾರದ ಒಂದು ಈ ನಡವಳಿಕೆಯನ್ನು ಮತ್ತು ಮುಖ್ಯಮಂತ್ರಿಗಳಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾನು ಯಾಕೆ ಕಂದಾಯ ಮತ್ತು ಗೃಹ ಸಚಿವ ಮುಖ್ಯವಾಗ್ತದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬಲಿಯಾಡರಿಗೆ ಇವೆರಡೂ ಪೋರ್ಟ್ಫೋಲಿಯೋಗಳು ಕೊಟ್ಟರೆ ಅಷ್ಟೊಂದು ಆರೋಗ್ಯಕರವಾಗಿರೋದಿಲ್ಲ. ಬಲಾಢ್ಯರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಕಡೆ ಹಿಂದೆ ಆಯಿತು.
ರಾಮಕೃಷ್ಣ ಹೆಗಡೆಯವರಿದ್ದಾಗ ಮಾತ್ರ ಒಂದು ಬಲಹಡ್ಡರು ಇರಲಾರ್ದಂಥವರಿಗೆ ಇಂಥ ಒಳ್ಳೆಯ ಪೋರ್ಟ್ಫೋಲಿಯೋಗಳನ್ನು ಸಿಗ್ತಿತ್ತು.